ಇಂದು ಗುರುಪೂರ್ಣಿಮಾ. ಬೇರೆ ಬೇರೆ ಧರ್ಮಗಳಲ್ಲಿ ಇದನ್ನು ಯಾಕೆ ಆಚರಿಸ್ತಾರೆ ಅಂತ ತಿಳಿಯೋಣ. ಅದನ್ನು ತಿಳಿಯೋ ಮೊದಲು ನಮ್ಮ ಚಾನೆಲ್ ಪುರಾಣಾಸ್ ಬೈ ಸಚಿನ್ನ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನೂ ಹಲವಾರು ವಿಷಯಗಳನ್ನ ತಿಳಿಯೋದು ಬಾಕಿ ಇದೆ ಅಲ್ವಾ. ಅದ್ವಯತಾರಕ ಉಪನಿಷತ್ತಿನ 16ನೇ ಶ್ಲೋಕದ ಪ್ರಕಾರ ಗೋ ಶಬ್ದಸ್ತ್ವಂಧಕಾರ ಸ್ಯಾತ್ ರೂ ಶಬ್ದಸ್ತನ್ನಿರೋಧಕ ಅಂಧಕಾರ ನಿರೋಧತ್ವಾತ್ ಗುರುರಿತ್ಯ ಭಿಧೀಯತೆ. ಇದರ ಅರ್ಥ ಗು ಎಂದರೆ ಕತ್ತಲೆ, ರು ಎಂದರೆ ಹೋಗಲಾಡಿಸುವವನು. ಕತ್ತಲೆಯನ್ನು ಹೋಗಲಾಡಿಸುವ ಶಕ್ತಿಯ ಕಾರಣ ಗುರು ಎಂದು ಅವರನ್ನು ಕರೆಯಲಾಗಿದೆ. ಭಾರತ, ನೇಪಾಳ ಮತ್ತು ಭೂತಾನ್ಗಳಲ್ಲಿ ಹಿಂದೂ, ಜೈನರು ಮತ್ತು ಬೌದ್ಧರು ಗುರುಪೂರ್ಣಿಮೆಯನ್ನು ಒಂದು ಹಬ್ಬವಾಗಿ ಆಚರಿಸ್ತಾರೆ. ಈ ಹಬ್ಬವನ್ನು ಸಾಂಪ್ರದಾಯಿಕವಾಗಿ ಒಬ್ಬರು ಆಯ್ಕೆ ಮಾಡಿದ ಆಧ್ಯಾತ್ಮಿಕ ಶಿಕ್ಷಕರು ಅಥವಾ ನಾಯಕರನ್ನು ಗೌರವಿಸಲು ಆಚರಿಸಲಾಗುತ್ತದೆ. ಹಿಂದೂ ಧರ್ಮದ ಪ್ರಕಾರ ಆಷಾಢ ಮಾಸದ ಹುಣ್ಣಿಮೆಯ ದಿನ ಇದನ್ನು ಆಚರಿಸಲಾಗುತ್ತದೆ. ಮಹಾಭಾರತವನ್ನು ರಚಿಸಿ ವೇದಗಳನ್ನು ಸಂಕಲಿಸಿದ ಋಷಿ ವೇದವ್ಯಾಸರ ಜನ್ಮದಿನವನ್ನು ಸೂಚಿಸುವ ಕಾರಣ ವ್ಯಾಸ ಪೂರ್ಣಿಮಾ ಎಂದು ಸಹ ಕರೀತಾರೆ. ವ್ಯಾಸರು ಪರಾಶರ ಋಷಿ ಮತ್ತು ಮೀನುಗಾರನ ಮಗಳಾದ ಸತ್ಯವತಿಯ ಪುತ್ರರು. ವೇದವ್ಯಾಸರು ತಮ್ಮ ಕಾಲದ ಅಸ್ತಿತ್ವದಲ್ಲಿರುವ ಎಲ್ಲ ವೈದಿಕ ಸ್ತೋತ್ರಗಳನ್ನು ಒಟ್ಟುಗೂಡಿಸಿ ಮತ್ತು ಅವುಗಳ ಗುಣಲಕ್ಷಣಗಳು ಮತ್ತು ವಿಧಿಗಳಲ್ಲಿ ಬಳಕೆಯ ಆಧಾರದ ಮೇಲೆ ಅವುಗಳನ್ನು 4 ಭಾಗಗಳಾಗಿ ಋಗ್, ಯಜುರ್, ಸಾಮ ಮತ್ತು ಅಥರ್ವ ಎಂದು ವಿಂಗಡಿಸಿದರು. ನಂತರ ಅವರು ತಮ್ಮ 4 ಮುಖ್ಯ ಶಿಷ್ಯರಾದ ಪೈಲ, ವೈಶಂಪಾಯನ, ಜೈಮಿನಿ ಮತ್ತು ಸುಮಂತರಿಗೆ ಕಲಿಸಿದರು. ಈ ವಿಭಜನೆ ಮತ್ತು ಸಂಪಾದನೆಯೇ ಅವರಿಗೆ ವ್ಯಾಸ ಎಂಬ ಗೌರವವನ್ನು ತಂದುಕೊಟ್ಟಿತು. ವ್ಯಾಸ ಎಂದರೆ ಸಂಪಾದಿಸುವುದು, ವಿಭಜಿಸುವುದು ಎಂದರ್ಥ. ನಿಮಗೆ ಗೊತ್ತಾ, ವ್ಯಾಸರ ಮೂಲ ಹೆಸರು ಕೃಷ್ಣದ್ವೈಪಾಯನ ಅಂತ. ಬೌದ್ಧ ಧರ್ಮದ ಪ್ರಕಾರ ಗೌತಮ ಬುದ್ಧನು ಜ್ಞಾನೋದಯವಾದ ಸುಮಾರು 5 ವಾರಗಳ ನಂತರ ಬೋಧಗಯಾದಿಂದ ಸಾರನಾಥಕ್ಕೆ ಹೋದನು. ಅವರು ಜ್ಞಾನೋದಯವನ್ನು ಪಡೆಯುವ ಮೊದಲು ಕಠಿಣ ತಪಸ್ಸನ್ನು ಮಾಡಿ ಒಡನಾಡಿಗಳಾದ ಪಂಚವರ್ಗೀಕರನ್ನು ಬಿಟ್ಟು ಸಾರನಾಥದಲ್ಲಿರುವ ಋಷಿಪತನಕ್ಕೆ ಹೋದರು. ಜ್ಞಾನೋದಯವನ್ನು ಪಡೆದ ನಂತರ ತಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನು ಬಳಸಿಕೊಂಡು ತಮ್ಮ 5 ಹಿಂದಿನ ಸಹಚರರು ಧರ್ಮವನ್ನು ತ್ವರಿತವಾಗಿ ಅರ್ಥ ಮಾಡಿಕೊಳ್ತಾರೆ ಎಂದು ಅರಿತು ಬುದ್ಧನು ಉರುವಿಲ್ವಾದಿಂದ ಅವರಿಗೆ ಜ್ಞಾನಧಾರೆ ಮಾಡಲು ಋಷಿಪತನಕ್ಕೆ ಪ್ರಯಾಣಿಸಿದರು. ಗೌತಮ ಬುದ್ಧನು ಸಾರನಾಥಕ್ಕೆ ತೆರಳುವಾಗ ಗಂಗೆಯನ್ನು ದಾಟಬೇಕಾಗಿತ್ತು. ನಿಮಗೆ ಗೊತ್ತಾ, ಆ ಸಮಯದಲ್ಲಿ ಇದನ್ನು ಕೇಳಿದ ರಾಜ ಬಿಂಬಿಸಾರನು ತಪಸ್ವಿಗಳಿಗೆ ಸುಂಕವನ್ನು ರದ್ದುಪಡಿಸಿದನು. ಗೌತಮ ಬುದ್ಧನು ತನ್ನ 5 ಸಹಚರರಿಗೆ ಧರ್ಮಚಕ್ರ ಪ್ರವರ್ತನಾ ಸೂತ್ರವನ್ನು ಕಲಿಸಿದನು. ಅವರು ಅರ್ಥ ಮಾಡಿಕೊಂಡು ಪ್ರಬುದ್ಧರಾದರು. ಇದು ಆಷಾಢದ ಹುಣ್ಣಿಮೆಯ ದಿನದಂದು ಈ ಸಂಘದ ಸ್ಥಾಪನೆಯಾದ ಕಾರಣ ಬೌದ್ಧರು ಇಂದು ಗುರುಪೂರ್ಣಿಮೆಯನ್ನು ಆಚರಿಸುವರು. ಬುದ್ಧನು ತನ್ನ ಮೊದಲ ಮಳೆಗಾಲವನ್ನು ಮೂಲಗಂಧ ಕುಟಿಯಲ್ಲಿ ಸಾರನಾಥದಲ್ಲಿ ಕಳೆದನು. ಭಿಕ್ಷು ಸಂಘಕ್ಕೆ ಶೀಘ್ರವೇ 60 ಸದಸ್ಯರಾದರು. ಬುದ್ಧನು ಏಕಾಂಗಿಯಾಗಿ ಪ್ರಯಾಣಿಸುತ್ತಾ ಧರ್ಮವನ್ನು ಬೋಧಿಸಲು ಅವರನ್ನು ಎಲ್ಲ ದಿಕ್ಕುಗಳಿಗೂ ಕಳುಹಿಸಿದನು. ಇನ್ನು ಜೈನ ಧರ್ಮದ ಸಂಪ್ರದಾಯಗಳ ಪ್ರಕಾರ ಗುರುಪೂರ್ಣಿಮೆಯನ್ನು ಟ್ರೀನೋ ಗುಹಾ ಪೂರ್ಣಿಮಾ ಎಂದು ಕರೆಯಲಾಗುತ್ತದೆ. ಆ ಮೂಲಕ ಅವರು ಟ್ರೀನೋ ಗುಹಾಗಳು ಮತ್ತು ಶಿಕ್ಷಕರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸುವರು. ಚಾತುರ್ಮಾಸದ ಆರಂಭದ ದಿನದಂದು ಮಹಾವೀರನು ಕೈವಲ್ಯವನ್ನು ಪಡೆದ ನಂತರ ಗೌತಮ ಸ್ವಾಮಿಯನ್ನು ತನ್ನ ಮೊದಲ ಶಿಷ್ಯನಾಗಿ ಗಣಧರ ಮಾಡಿಕೊಂಡನು. ಹೀಗೆ ಸ್ವತಃ ತಾನೇ ಟ್ರೀನೋ ಗುಹನಾದನು ಎಂಬ ಕಥೆಯಿದೆ. ಗುರುಪೂರ್ಣಿಮೆಯ ಅರ್ಥ ಮತ್ತು ವಿಶೇಷತೆ ತಿಳಿಯಿತಲ್ವಾ? ಇನ್ನು ಇದೇ ಥರದ ಹಲವಾರು ವಿಷಯಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.